Third question. Third question. 3x minus 5y minus 4 equals 0 and 9x equals 2y plus 7. ಓಕೆ, ಸೊ ಈ ಈಕ್ವೇಷನ್ನ ಸ್ವಲ್ಪ ರೀಅರೇಂಜ್ ಮಾಡಿದ್ರೆ 9x minus 2y minus 7 equals 0. ಸೊ ದಿಸ್ ಇಸ್ ಈಕ್ವೇಷನ್ 1 ಆ್ಯಂಡ್ ದಿಸ್ ಇಸ್ ಈಕ್ವೇಷನ್ 2. ಈಗ ಈ ಎರಡು ಈಕ್ವೇಷನಿಂದ ಒನ್ ಆಫ್ ದ ವೇರಿಯಬಲ್ನ ಎಲಿಮಿನೇಟ್ ಮಾಡಬೇಕು. ಎಕ್ಸನ್ನ ಎಲಿಮಿನೇಟ್ ಮಾಡ್ತಿರೋ ಅಥವಾ ವೈನ ಎಲಿಮಿನೇಟ್ ಮಾಡ್ತಿರೋ ಅದನ್ನು ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಎಕ್ಸ್ನ ಎಲಿಮಿನೇಟ್ ಮಾಡ್ತೀನಿ. ಸೊ ಎಕ್ಸ್ನ ಎಲಿಮಿನೇಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಮೊದಲಿಗೆ ಎಕ್ಸ್ನ ಕೋಎಫಿಷಿಯೆಂಟ್ನ ಈಕ್ವೇಟ್ ಮಾಡ್ಕೊಳ್ಬೇಕು. ನೋಡಿ, ಈಕ್ವೇಷನ್ 1ನಲ್ಲಿ ಎಕ್ಸ್ನ ಕೋಎಫಿಷಿಯೆಂಟ್ 3 ಇದೆ, ಅದೇ ಈಕ್ವೇಷನ್ 2ನಲ್ಲಿ ಎಕ್ಸ್ನ ಕೋಎಫಿಷಿಯೆಂಟ್ 9 ಇದೆ. ಸೊ ಈಕ್ವೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನೇನು ಮಾಡ್ತೀನಿ, ಈಕ್ವೇಷನ್ 1ಗೆ 3ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ 9x minus 15y minus 12 equals 0. ಅದೇ ಥರ ಸೆಕೆಂಡ್ ಇಕ್ವೇಷನನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೀನಿ. minus 2y minus 7 equals 0. ಈಗ ಈ ಎರಡೂ ಈಕ್ವೇಷನನ್ನು ನಾನು ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ 9x minus 9x ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ, 0. ಸೊ minus 15 plus 2y, that is minus 13y, okay, minus 12 plus 7 minus 5 equals 0. So minus 13y equals 5. So y equals 5 minus 13. So y value ಎಷ್ಟಾಯಿತು, this implies y equals minus 5 by 13. This is the value of y. Substitute this value of y either in equation 1 or in equation 2. So equation 1ನಲ್ಲಿ substitute ಮಾಡಿದ್ರೆ 3x minus 5 in place of y minus 5 divided by 13 minus 4 equals 0. So 3 into 13, I am taking LCM. So ಏನಾಯಿತು, 39x. So minus 5 minus 5 is plus 25 minus 13 into 4, 13 into 4 minus 52 equals 0 whole divided by 13. ಈ 13ನ ಆ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 into 13 ಆಗ್ತದೆ. ಸೊ ದಟ್ ಈಕ್ವಲ್ಸ್ 0. 39x 52 minus plus 25 minus 27 equals 0. So 39x equals 27. So x equals 27 divided by 39. So this is how we will find the value of x and y by substitution and elimination method.